ಅಭಿ ಬಂದಿರುವುದು ಕನಸೆಂದು ಭಾವಿಸಿದ ಹುಡುಗಿಗೆ ಅಚ್ಚರಿ ಹುಟ್ಟಿಸುವಂತೆ ಅವಳ ಹಣೆಗೊಂದು ಸಿಹಿ ಮುದ್ರೆಯನ್ನೊತ್ತಿದ್ದ ಅಭಿ. ದಂಗಾಗಿ ಕಣ್ಣು ಬಿಟ್ಟು ನಿಂತಿದ್ದಳು ಸಾಹಿತ್ಯ. ಈಗ ಹೇಳು, ಇದು ಕನಸೋ ಅಥವಾ ನನ್ಸೋ ಅಂತ ಹುಬ್ಬು ಹಾರಿಸುತ್ತಾ ಕೇಳಿದ ಅಭಿ. ಉತ್ತರವಿಲ್ಲ ಸಾಹಿತ್ಯಳ ಬಳಿ. ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸಿದಳು. ಯಾರಾದರೂ ನೋಡಿದರೆ ಎಂಬ ಭಯ ಅವಳಿಗೆ. ಅವಳ ಚಡಪಡಿಕೆ ಅರ್ಥೈಸಿಕೊಂಡ ಅಭಿ, ಯಾರೂ ಇಲ್ಲಮ್ಮ, ಆಗಲೇ ನೀನೇ ಬಾಗಿಲು ಹಾಕಿದ್ಯಲ್ಲ ಎಂದು ತುಂಟ ನಗುವಿನೊಂದಿಗೆ ಹೇಳಿದ. ಅವನ ತೀಕ್ಷ್ಣ ನೋಟವನ್ನು ನೋಡಲಾರದೆ ತಲೆ ತಗ್ಗಿಸಿ ಸ್ವಲ್ಪ ದೂರ ಸರಿದು, ನೀವು ಇಲ್ಲಿ ಎಂದು ತೊದಲುತ್ತಾ ಕೇಳಿದಳು. ಹಾಂ, ನಾನಿಲ್ಲೇ. ಸಾಹಿತ್ಯ ಮತ್ತು ದಿಲೀಪ್ದು ಮದುವೆ ಅಲ್ವಾ, ಅದಕ್ಕೆ ಬಂದೆ ಕಿರುನಗೆ ಬೀರುತ್ತಾ ಹೇಳಿದ. ಮದುವೆ ವಿಚಾರ ನಿಮಗೆ ಗೊತ್ತಾ? ಕಣ್ಣರಳಿಸಿ ಕೇಳಿದಳು. ಹೌದು, ಇನ್ವಿಟೇಷನ್ ಕಳಿಸಿದ್ದ. 4 ದಿನ ಬೇಗ ಬಾ ಅಂದಿದ್ದ. ನನಗೆ ಇಲ್ಲಿನ ವಾತಾವರಣ ಎಲ್ಲ ತುಂಬ ಇಷ್ಟ, ಅದಕ್ಕೆ ಇನ್ನಷ್ಟು ಬೇಗ ಬಂದೆ. ಮತ್ತೆ ತುಂಟ ನಗುವಿನೊಂದಿಗೆ ಅವಳನ್ನು ನೋಡಿದ. ಅವನು ಸಮಾಧಾನವಾಗಿ ಮಾತನಾಡಿದ್ದು ಕೇಳಿ ಸಾಹಿತ್ಯಾಳಿಗೆ ಆಶ್ಚರ್ಯವಾಗಿತ್ತು. ಸರ್ ಇಷ್ಟು ಸಮಾಧಾನವಾಗಿ ಮಾತಾಡಲು ಹೇಗೆ ಸಾಧ್ಯ? ಯೋಚಿಸತೊಡಗಿದಳು. ಹಲೋ ಮೇಡಮ್, ಏನು ಯೋಚಿಸ್ತಿದ್ದೀರಾ? ಎಚ್ಚರಿಸಿದ ಅಭಿ. ಕಲ್ಪನಾ ಲೋಕದಿಂದ ಹೊರಬಂದ ಸಾಹಿತ್ಯ, ಅದು ದಿಲೀಪ್ ಮದುವೆ ಆಗ್ತಿರೋ ಹುಡುಗಿ ಸಾಹಿತ್ಯ ಅಂತ ನಿಮಗೆ ಗೊತ್ತಾ? ಮತ್ತೆ ಕೇಳಿದಳು. ಓ ಎಸ್, ಅದರಲ್ಲಿ ಸಾಹಿತ್ಯ ಅಂತಾನೆ ಹೆಸರಿರೋದಲ್ವಾ, ಗೊತ್ತಿಲ್ಲದೆ ಇರುತ್ತಾ ಎಂದು ಏನೂ ಆಗೇ ಇಲ್ಲ ಎಂಬಂತೆ ಹೇಳಿದವನ ಮುಖವನ್ನು ದುರುಗುಟ್ಟಿ ನೋಡಿದಳು ಸಾಹಿತ್ಯ. ಯಾಕೆ ಸತ್ಯ, ಏನಾದರೂ ಪ್ರಾಬ್ಲಮ್ಮಾ? ಅವಳ ಮುಖಭಾವ ಅರಿತರೂ ಅರಿಯದವನಂತೆ ಕೇಳಿದ. ಹಾಂ, ಪ್ರಾಬ್ಲಮ್ಮೆ, ಕೋಪದಲ್ಲಿ ಹೇಳಿದಳು ಸಾಹಿತ್ಯ. ಓ ಹೌದಾ, ಏನಂತ ಪ್ರಾಬ್ಲಮ್ಮು? ಹುಬ್ಬು ಜೋಡಿಸಿ ಕೇಳಿದ ಆತ. ನಿಮ್ಗ್ಯಾಕೆ ಎಂದು ದುರು ಎನ್ನುತ್ತಾ ಬಾಗಿಲು ತೆರೆದು ಹೊರಟೇ ಬಿಟ್ಟಳು. ಅಭಿ ಸಾಹಿತ್ಯ ಹೋದತ್ತ ನೋಡಿ ನಗುತ್ತಾ ನಿಂತಿದ್ದ. ಸಾಹಿತ್ಯಾಳ ಎದುರಿಗೆ ಅನಿತಾ ಸಿಕ್ಕಿದಳು. ಹೇ ಸಾಹಿ, ಏನೇ ಇದು, ಇಷ್ಟು ಸ್ಪೀಡಾಗಿ ಎಲ್ಲೋಗ್ತಿದೆಯಾ ಪ್ರಶ್ನಿಸಿದಳು. ದೀಪಕ್ ಅವರೆಲ್ಲಿ? ಕೋಪದಲ್ಲೇ ಕೇಳಿದಳು. ದೀಪಕ್ ಮನೇಲಿಲ್ಲ, ಎಲ್ಲೋ ಶಾಪಿಂಗ್ ಹೋಗಿರಬೇಕು ಉತ್ತರಿಸಿದಳು ಅನಿತಾ. ಅವರಿಗೆ ಒಂಚೂರು ಟೆನ್ಷನ್ ಇಲ್ಲ. ನಾನಿಲ್ಲಿ ಇಷ್ಟೊಂದು ಒದ್ದಾಡ್ತಿದ್ದೀನಿ, ಅವರಿಗೆ ಅರ್ಥನೇ ಆಗ್ತಿಲ್ಲ. ಕೋಪ ಇನ್ನೂ ಇಳಿದಿರಲಿಲ್ಲ ಅವಳಿಗೆ. ಯಾಕೆ ಸಾಹಿ, ಏನಾಯಿತು? ಆಶ್ಚರ್ಯದಿಂದ ಕೇಳಿದಳು ಅನಿತಾ. ನೋಡು ಅನಿ, ಅಭಿ ಸರ್ ಏನಾದರೂ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡ್ರೆ ಅವರೇನು ಹೆಲ್ಪ್ ಮಾಡೋ ಥರನೇ ಕಾಣಿಸ್ತಿಲ್ಲ. ಇಲ್ಲಿ ದಿಲೀಪ್ ಅವರು ಏನು ಮಾಡ್ತಾನೇ ಇಲ್ಲ, ಬರೀ ಶಾಪಿಂಗ್ ಗೀಪಿಂಗ್ ಅಂತಾನೆ ಹೋಗ್ತಾರೆ. ನನ್ನ ಪರಿಸ್ಥಿತಿ ಅವರಿಗೆ ಅರ್ಥನೇ ಆಗ್ತಿಲ್ವಾ? ಅಳು ಮುಖ ಹೊತ್ತು ಹೇಳಿದಳು ಸಾಹಿತ್ಯ. ಅನಿತಾ ಸೂಕ್ಷ್ಮವಾಗಿ ಒಮ್ಮೆ ಸಾಹಿತ್ಯಳನ್ನು ನೋಡಿ, ಸಾಹಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಆನ್ಸರ್ ಮಾಡಬೇಕು. ನಿಜ ಹೇಳು, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಪ್ರಶ್ನಿಸಿದಳು. ಅನಿತಾಳ ಪ್ರಶ್ನೆ ಕೇಳಿ ಶಾಕ್ ಆಗಿತ್ತು ಸಾಹಿತ್ಯಾಳಿಗೆ. ಅನಿ, ಯಾಕೆ ಹೀಗೆ ಕೇಳ್ತಿದೀಯಾ ಎಂದು ಕಣ್ಣಗಲಿಸಿ ಅವಳನ್ನು ಕೇಳಿದಾಗ, ನೀನು ಒದ್ದಾಟ ನೋಡಿದರೆ ಹಾಗೇ ಇದೆ ಎಂದು ಉತ್ತರಿಸಿದಳು ಅನಿತಾ. ಅನಿ, ಅದು ಹಾಗಲ್ಲ. ದಿಲೀಪ್ ಅವರು ಇಷ್ಟಪಟ್ಟಿದ್ದು ಹಿತಾಳನ್ನು. ಅವರು ಅವಳಿಗೆ ಸೇರಬೇಕು. ನಾನು ಅವರನ್ನು ಮದುವೆ ಆದರೆ ಏನು ಚಂದ ಹೇಳು ದುರುಗುಟ್ಟಿ ಹೇಳಿದಳು. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸೋಮಶೇಖರರು, ಸಾಹಿಪುಟ್ಟ ಬಾಯ್ಲಿ ಎಂದು ಪ್ರೀತಿಯಿಂದ ಕರೆದರು. ಕೇಳಿಸಿಕೊಂಡರೇನೋ ಎಂಬ ಭಯದಲ್ಲೇ ಅವರ ಬಳಿ ನಡೆದಳು ಸಾಹಿತ್ಯ. ಅಷ್ಟರಲ್ಲಿ ಮನೆಯವರೆಲ್ಲರೂ ಒಬ್ಬೊಬ್ಬರಾಗೇ ಬಂದರು. ಸಾಹಿತ್ಯಾಳ ಭಯ ದುಪ್ಪಟ್ಟಾಯಿತು. ಅವಳ ಕಂಗಳು ಅಭಿಯನ್ನು ಹುಡುಕತೊಡಗಿದವು. ಇಂತಹ ಸಂಕಷ್ಟದಲ್ಲಿ ಅಭಿ ಸರ್ ತನ್ನ ಜೊತೆಗಿದ್ದರೆ ಸಾಕಿತ್ತು ಅವಳಿಗೆ. ಅಭಿ ಎಲ್ಲಿಯೂ ಕಾಣಸಿಗಲಿಲ್ಲ. ತಲೆ ತಗ್ಗಿಸಿ ನಿಂತಿದ್ದಳು. ಸೋಮಶೇಖರರು ಅವಳ ತಲೆ ನೆವರಿಸುತ್ತಾ, ಇವತ್ತು
ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಮಗಳು ಮತ್ತೆ ನನಗೆ ವಾಪಸ್ ಸಿಕ್ಕಿದ್ಲು ಎಂದು ಗಟ್ಟಿಯಾಗಿ ತಬ್ಬಿಕೊಂಡರು. ಅವರ ಮಾತು ಕೇಳಿ ಏನೂ ಅರಿಯದೆ ಹೋದಳು ಸಾಹಿತ್ಯ. ವಿಷಯವನ್ನೆಲ್ಲ ಅಭಿ ಹೇಳಿದ. ನಮಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನೇ ಈ ವಿಷಯ ಹೇಳುವವರೆಗೂ ನಿನ್ನ ಹತ್ರ ಹೇಳಬಾರ್ದು ಅಂದ್ಕೊಂಡ್ವಿ. ಆದರೆ ನಿನ್ನ ಸಂಕಟ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಇರೋ ವಿಷಯನ ಹೇಳಿದ್ದು. ಸಾಹಿತ್ಯ, ನನ್ನ ಮಗಳೇ, ಇನ್ನು ಮುಂದೆ ಯಾರು ಏನೇ ಅಂದರೂ ನಿನ್ನನ್ನು ನಮ್ಮಿಂದ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಂದ. ಅಪ್ಪನ ಮಾತುಗಳು ಕೇಳಿ ಕಣ್ಣಲ್ಲಿ ನೀರುಕ್ಕಿತ್ತು ಸಾಹಿತ್ಯಾಳಿಗೆ. ಅಪ್ಪ ಎಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಲ್ಲಿಯವರೆಗೂ ನೋಡುತ್ತಾ ನಿಂತಿದ್ದ ಅವಳ ತಾಯಿ ಕಣ್ಣೊರೆಸುತ್ತಾ ಅವಳ ಬಳಿ ಬಂದು, ನನ್ನ ಮುದ್ದು ಕಂದ, ಇಷ್ಟು ದಿನ ನಮ್ಮನೇಲಿದ್ದರೂ ನೀನು ಯಾರು ಹಿತ ಯಾರು ಅಂತ ಕಂಡು ಹಿಡಿಯೋಕ್ಕೆ ಆಗಲಿಲ್ವಲ್ಲ ನನಗೆ. ನಾನೊಬ್ಬ ಹೆತ್ತ ತಾಯಿ ನೋಡು ಎಂದು ಇನ್ನಷ್ಟು ದುಃಖಪಟ್ಟರು. ಅಮ್ಮನ ಮಾತಿಗೆ ಸಾಹಿತ್ಯ, ಅಯ್ಯೋ ಅಮ್ಮ ಅಳಬೇಡಿ, ತಪ್ಪೆಲ್ಲ ನಂದೆ. ಹಿತಾಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಮ ಹತ್ರ ಹೇಳಿದೆ, ಅವಳ ಜಾಗದಲ್ಲಿ ನಾನು ಬಂದಿದ್ದು ನಂದೇ ತಪ್ಪು ಎಂದು ಮತ್ತೆ ಅಳತೊಡಗಿದಳು. ಇಲ್ಲ ಕಂದ, ನಮಗೆಲ್ಲ ನೋವು ಕೊಡಬಾರ್ದು ಅಂತ ನೀವೆಲ್ಲ ಸೇರಿ ಮಾಡಿದ ಪ್ರಯತ್ನ ಅದು. ಬಿಡು, ಈಗ ಬಂದಿದೆಯಲ್ಲ, ಅದೇ ಖುಷಿಗೆ ಏನಾದರೂ ಸಿಹಿ ಮಾಡ್ತೀನಿ ಎಂದು ನಗುತ್ತಾ ಅಡುಗೆ ಮನೆಗೆ ಹೋಗುತ್ತಿದ್ದವರನ್ನು ತಡೆದ ಸಾಹಿತ್ಯ, ಅಮ್ಮ ಮತ್ತೆ ಈ ಮದುವೆ ಮುಂದೆ ಹೇಳಲು ಗಂಟಲು ಕಟ್ಟಿತು ಅವಳಿಗೆ. ಅದು ನಿನ್ನ ತಾತ ಏನೋ ಡಿಸಿಷನ್ ತಗೊಂಡಿದ್ದಾರೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ಅವ್ರು ಬಂದ ಮೇಲೆ ಅವರನ್ನೇ ಕೇಳೋಣ ಎಂದು ನಗುತ್ತಾ ಒಳ ನಡೆದರು. ವಿಷಯ ತಿಳಿದ ಮೇಲೂ ಯಾವ ಡಿಸಿಷನ್ ತಗೊಂಡಿದ್ದಾರೆ? ಬಹುಶಃ ಮದುವೆ ಕ್ಯಾನ್ಸಲ್ ಆಗಿರಬೇಕು ಎಂದು ಖುಷಿಯಿಂದ ಅನಿತಾಳ ಕಡೆ ತಿರುಗಿದವಳಿಗೆ ಮನೆಯವರೆಲ್ಲರೂ ಸುತ್ತುವರೆದು ಅವಳ ಬಳಿ ಅದು ಇದು ಮಾತನಾಡುತ್ತಾ ಕುಳಿತರು. ಸಚ್ಚಿದಾನಂದರು ಮತ್ತು ದಿಲೀಪ್ ಗೆಸ್ಟ್ ಹೌಸ್ನಲ್ಲಿದ್ದರು. ಕಾರಣ, ಹಿತಾಳನ್ನು ಅದಾಗಲೇ ಅಭಿ ತನ್ನ ಕಾರಲ್ಲಿ ಕರೆತಂದಿದ್ದ. ಹಿತ ದಿಲೀಪ್ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾಳೆ ಅನ್ನೋದು ವೀಣಾರವರು ತಿಳಿಸಿದ್ದರಿಂದ ದಿಲೀಪ್ ಜೊತೆ ಮಾತನಾಡಿ ಅವಳನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದಿದ್ದ. ಇಲ್ಲದಿದ್ದರೆ ಮನೆಯವರಲ್ಲಿ ಸಮಾಧಾನವಾಗಿರಲು ಸಾಧ್ಯ? ಹಿತಾಳನ್ನು ನೋಡಬೇಕೆಂದು ಇಡೀ ಕುಟುಂಬವೇ ಬೆಂಗಳೂರಿಗೆ ಹೋಗುವ ತಯಾರಿ ನಡೆಸುತ್ತಿದ್ದರೇನು? ತನ್ನ ಕಿರಿಯ ಮೊಮ್ಮಗಳ ಬಳಿ ತುಂಬ ಹೊತ್ತು ಕುಳಿತಿದ್ದ ಸಚ್ಚಿದಾನಂದರು ದಿಲೀಪ್ಗೆ ಅವಳ ಉಸ್ತುವಾರಿ ವಹಿಸಿ ಮನೆಗೆ ಬಂದರು. ಮನೆಯಲ್ಲಿ ಎಲ್ಲರೂ ಸಾಹಿತ್ಯಾಳನ್ನು ಕೂರಿಸಿ ಮಾತನಾಡುತ್ತಿರುವುದನ್ನು ಕಂಡು ಅವರ ಮಧ್ಯೆ ನಗುತ್ತಾ, ಸಾಹಿ ಪುಟ್ಟ, ಏನು ಮಾಡ್ತಿದೀಯಾ ಎಂದು ಪ್ರೀತಿಯಿಂದ ಕೇಳಿದರು. ತಾತ, ಎಲ್ಲರ ಜೊತೆ ಕೂತು ಮಾತಾಡ್ತಾ ಇದ್ದೀನಿ ಎಂದಾಗ ಸಚ್ಚಿದಾನಂದರು ಅನಿತಾಳೆಡೆ ನೋಡಿ, ಅನಿತಾ ನನ್ನ ಕಂದ, ಯಾಕಮ್ಮ ಅಷ್ಟು ದೂರ ನಿಂತಿದೀಯಾ? ಬಾಯಲ್ಲಿ ಕೂತ್ಕೋ ಬಾ ಎಂದು ಅಷ್ಟು ದೂರ ನಿಂತಿದ್ದವಳನ್ನು ಹತ್ತಿರಕ್ಕೆ ಕರೆದರು. ಇಲ್ಲ ತಾತ, ಇಷ್ಟರವರೆಗೂ ಇಲ್ಲೇ ಇವ್ರ ಜೊತೆ ಸೇರಿದ್ದೆ. ಈಗ ಸ್ವಲ್ಪ ಗೆಸ್ಟ್ ಹೌಸ್ಗೆ ಹೋಗ್ಬರೋಣ ಅಂತ, ಅದಕ್ಕೆ ಎದ್ದೆ ಎಂದಾಗ, ಓ ಹೌದಾ, ಸರಿ ಪುಟ್ಟ ಎಂದು ತಿರುಗಿ ಸಾಹಿತ್ಯಾಳನ್ನು ನೋಡಿ, ಕಂದ, ಮದುವೆಗೆ ಇನ್ನು 15 ದಿನ ಅಷ್ಟೇ ಇರೋದು. ಅಷ್ಟರಲ್ಲಿ ನಮ್ಮ ಹಿತ ಹುಷಾರಾಗ್ತಾಳೆ. ಅವಳಿಗಿಂತ ನೀನು ದೊಡ್ಡೋಳು. ಅದಕ್ಕೆ ಇಬ್ಬರದು ಒಂದೇ ದಿನ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೊಬ್ಬ ಒಳ್ಳೆ ಹುಡುಗ ಗೊತ್ತು, ಅವನ ಜೊತೆ ನಮ್ಮ ಸಾಹಿತ್ಯದು ಮದುವೆ ಮಾಡಿಸೋ ಇಚ್ಛೆ. ನೀವೆಲ್ಲ ಏನಂತೀಯ ಮೊಮ್ಮಗಳೇ? ಎಲ್ಲರ ಅಭಿಪ್ರಾಯದ ಜೊತೆಗೆ ಸಾಹಿತ್ಯಾಳ ಅಭಿಪ್ರಾಯವನ್ನು ಕೇಳಿದರು. ಅಲ್ಲ ಮಾವ, ಸಾಹಿತ್ಯ ಈಗಷ್ಟೇ ಮನೆಗೆ ಬಂದಿದ್ದಾಳೆ, ಅಷ್ಟು ಬೇಗ ಅವಳ ಮದುವೆನಾ? ಮೀನಾರವರಿಗೆ ಇನ್ನಷ್ಟು ದಿನ ತನ್ನ ಮಗಳು ಮನೆಯಲ್ಲಿರುವ ಆಸೆ. ನನಗೂ ಹಾಗೆ ಅನಿಸಿತು ಕಣಮ್ಮ. ಆದರೆ ಬೆಳೆದು ನಿಂತ ಮಗಳು, ಇವಳ ತಂಗಿಯ ಮದುವೆ ಬೇರೆ. ಅಕ್ಕನಿಗೆ ಮದುವೆ ಮಾಡಿಸದೆ ತಂಗಿಗೆ ಯಾಕೆ ಮಾಡಿಸ್ತಿದ್ದೀರಿ ಅಂತ ಜನ ಮಾತಾಡ್ಕೋಬಾರ್ದಲ್ವಾ? ಜೊತೆಗೆ ಇದು ನಂದೊಬ್ಬನದೇ ನಿರ್ಧಾರ ಅಲ್ಲಮ್ಮ, ನಮ್ಮ ಸಾಹಿ ಪುಟ್ಟಗೆ ಸಾಕಿ ಸಲಹಿದ ಅವಳ ಸಾಕು ತಂದೆಯ ನಿರ್ಧಾರ ಕೂಡ. ಅವರ ಜೊತೆ ಮಾತನಾಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದು ಎಂದಾಗ ದಂಗಾದಳು ಸಾಹಿತ್ಯ. ಹಾಗಾದರೆ
ನಮ್ಮ ಸಾಹಿಗೆ ಹುಡುಗ ನೋಡಿದಿರಾ ಮಾವ? ಸೊಸೆಯ ಮಾತಿಗೆ ಹೌದೆಂದು ತಲೆ ಅಲ್ಲಾಡಿಸಿದರು. ಯಾರು ಆ ಹುಡುಗ? ಮೀನಾರವರು ಪ್ರಶ್ನಿಸಿದಾಗ ಸಚ್ಚಿದಾನಂದರು ಹುಡುಗನ ಹೆಸರು ಹೇಳಿ ಫೋಟೋ ತೋರಿಸಿದರು. ಎಲ್ಲರ ಮುಖ ಅರಳಿತು. ತುಂಬ ಒಳ್ಳೆಯ ಹುಡುಗ, ಎಲ್ಲರ ಮನಸ್ಸು ಹೇಳಿತು. ಎಲ್ಲರೂ ಆ ಹುಡುಗನನ್ನು ಹೊಗಳುತ್ತಾ ಕುಳಿತಿದ್ದರು. ಸಾಹಿತ್ಯಾಳಿಗೆ ಅವರು ಮಾತನಾಡಿದ್ದೇನೂ ಕೇಳಿಸುತ್ತಿರಲಿಲ್ಲ. ಸುಮ್ಮನೆ ಅವರ ಮಧ್ಯೆ ಬೊಂಬೆಯಂತೆ ಕುಳಿತಿದ್ದಳು. ಮನಸ್ಸೆಲ್ಲ ಅಭಿಯ ಕಡೆಗಿತ್ತು. ಒಂದು ಸಂಕಷ್ಟದಿಂದ ಪಾರಾದೆ ಎನ್ನುವಷ್ಟರಲ್ಲಿ ಇನ್ನೊಂದು ಸಂಕಷ್ಟ ಬಂದೆರಗಿತ್ತು. ಸಾಹಿಪುಟ್ಟ, ಏನು ಯೋಚನೆ ಮಾಡ್ತಿದ್ಯಾ? ಅವಳ ಮೌನವನ್ನು ಕಂಡು ಸಚ್ಚಿದಾನಂದರು ಕೇಳಿದರು. ತಾತ, ಹಿತ ಎಂದು ಏನೋ ಹೇಳಲು ಹೊರಟವಳನ್ನು ತಡೆದ ಸಚ್ಚಿದಾನಂದರು, ಓ ಸಾರಿ ಮಗಳೇ, ನಿಂಗೆ ಹಿತಾಳನ್ನು ನೋಡಬೇಕು ಅಲ್ವಾ? ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಇದ್ದಾಳೆ. ಇಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ತೊಂದರೆ ಆಗುತ್ತೆ ಅಂತ ಅವಳನ್ನ ಅಲ್ಲಿ ಶಿಫ್ಟ್ ಮಾಡಿದ್ವಿ. ದಿಲೀಪ್ ಅಲ್ಲೇ ಇದ್ದಾನೆ. ಈಗ ಅನಿತಾ ಕೂಡ ಹೋದ್ಲಲ್ವಾ, ನೀನು ಹೋಗಿ ನೋಡ್ಕೊಂಡು ಬಾ ಎಂದಾಗ ಸಾಹಿತ್ಯ ಮತ್ತೇನು ಹೇಳದೆ ಎದ್ದು ಗೆಸ್ಟ್ ಹೌಸ್ನ ಕಡೆ ಹೆಜ್ಜೆ ಹಾಕಿದಳು. ಹಿತ ಆಗಾಗ ಕಣ್ಣು ಬಿಟ್ಟು ಎಲ್ಲರನ್ನೊಮ್ಮೆ ನೋಡಿ ಮತ್ತೆ ಕಣ್ಣು ಮುಚ್ಚಿ ನಿದ್ದೆ ಹೋಗುತ್ತಿದ್ದಳು. ಆಗಷ್ಟೇ ದಿಲೀಪ್ ಅವಳಿಗೊಂದು ಸೂಜಿ ಚುಚ್ಚಿ ತಲೆ ತಟ್ಟುತ್ತಿದ್ದ. ಸಾಹಿತ್ಯ ಬಂದವಳೆ ಹಿತ್ತಾಳ ಬಳಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹೇ ಸಾಹಿ, ಯಾಕೆ ಅಳ್ತಾ ಇದೆಯಾ? ಅನಿತಾ ಅವಳ ಹೆಗಲ ಮೇಲೆ ಕೈ ಇಟ್ಟು ಕೇಳಿದಳು. ಹಿತಾಗೆ ನನ್ನಿಂದಾನೆ ಹೀಗಾಗಿರೋದು, ಈ ನೋವೆಲ್ಲ ನನಗೆ ಆಗಬೇಕಿತ್ತು ಎಂದು ಹೇಳಿ ಮತ್ತೆ ಚಿಕ್ಕ ಮಕ್ಕಳಂತೆ ಅಳತೊಡಗಿದಳು. ಸಾಹಿತ್ಯ ಅವರೇ, ಈಗ ಹಿತ ತುಂಬಾ ಸುಧಾರಿಸ್ಕೊಂಡಿದ್ದಾಳೆ ಬಿಡಿ, ಇನ್ನೂ ಟೆನ್ಷನ್ ಮಾಡ್ಕೋಬೇಡಿ. ಮನೇಲೂ ಎಲ್ಲ ವಿಷಯ ಗೊತ್ತಾಗಿ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ವಾ? ಇನ್ನು 15 ದಿನದಲ್ಲಿ ನಂದು ಹಿತಾದು ಮದುವೆ. ಆಗ ನಮ್ಮ ಹಿತ ಹೇಗೆ ಎದ್ದು ಕೂತ್ಕೊಳ್ತಾಳೆ ನೋಡ್ತಾ ಇರಿ ಎಂದು ಖುಷಿಯಿಂದ ಹೇಳಿದ ದಿಲೀಪ್. ಅವನ ಮಾತಿಗೆ ಕಣ್ಣೀರು ಒರೆಸಿದ ಸಾಹಿತ್ಯ, ಅಷ್ಟಾದರೆ ಸಾಕು ದಿಲೀಪ್ ಅವರೇ, ನಮ್ಮ ಹಿತ ಬೇಗ ವಾಸಿಯಾಗಿ ಮೊದಲಿನ ಥರ ಆಗಬೇಕು, ಆಗಲೇ ನನಗೆ ನೆಮ್ಮದಿ ಎಂದು ಹೇಳಿದಾಗ, ನಿಮ್ಮ ನೋವು ಅರ್ಥ ಆಗುತ್ತೆ ಸಾಹಿತ್ಯ ಅವರೇ. ನಿಮ್ಮ ಥರನೇ ಎಲ್ರಿಗೂ ಈ ಪಟಾಕಿ ಹುಡುಗಿ ಬೇಗ ಹುಷಾರಾಗಬೇಕು ಅನ್ನೋದೇ ಆಸೆ. ಆಗ್ತಾಳೆ, ಖಂಡಿತ ಹುಷಾರಾಗ್ತಾಳೆ, ನಾನು ಭರವಸೆ ಕೊಡ್ತೀನಿ ಮತ್ತದೇ ನಗುವಿನೊಂದಿಗೆ ಉತ್ತರಿಸಿದ ದಿಲೀಪ್. ಮುಗುಳ್ನಕ್ಕಳು ಸಾಹಿತ್ಯ. ಥಟ್ಟನೆ ತಾತ ಹೇಳಿದ ಮಾತು ನೆನಪಿಗೆ ಬಂದು ಅನಿತಾಳೆಡೆ ತಿರುಗಿ, ಅನಿ, ತಾತ ಹಿತ ಮತ್ತು ದಿಲೀಪ್ ಮದುವೆ ಜೊತೆಗೆ ನನ್ನ ಮದುವೆ ಮಾಡಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ ಕಣೆ. ಭಯ ಆವರಿಸಿತ್ತು ಅವಳ ಧ್ವನಿಯಲ್ಲಿ. ಹೈ, ನಿಜವಾಗ್ಲೂ? ಯಾರಂತೆ ಹುಡುಗ? ಕಣ್ಣಗಲಿಸಿ ಕೇಳಿದಳು ಅನಿತಾ. ಗೊತ್ತಿಲ್ಲ ಅನಿ ಎಂದು ಎತ್ತಲು ನೋಡುತ್ತಾ ಉತ್ತರಿಸಿದಳು ಸಾಹಿತ್ಯ. ಏನೇ ನೀನು ಖುಷಿ ಪಡೋದು ಬಿಟ್ಟು ಗುಮ್ಮಂತ ಕೂತಿದ್ಯಾ? ತಾತ ನೋಡಿರೋ ಹುಡುಗ ಅಂದರೆ ಪಕ್ಕ ಒಳ್ಳೆಯವನೇ ಆಗಿರ್ತಾನೆ ಬಿಡು, ಖುಷಿಯಿಂದಲೇ ಹೇಳಿದಳು ಅನಿತಾ. ಅನಿ, ನನಗೆ ಮದುವೆ ಇಷ್ಟ ಇಲ್ಲ ಕಣೆ, ಮದುವೆ ಬೇಡ ಬೇಸರದಿಂದಲೇ ಹೇಳಿದಳು. ಮದುವೆ ಇಷ್ಟ ಇಲ್ವಾ? ಯಾಕೆ? ಪ್ರಶ್ನಾರ್ಥಕವಾಗಿ ಕೇಳಿದಳು ಅನಿತಾ. ಮೌನವಾಗಿ ಕುಳಿತಿದ್ದಳು ಸಾಹಿತ್ಯ. ನೀನೇನು ಮಾತಾಡಿಲ್ಲ ಅಂದರೆ ಏನಂತ ತಿಳ್ಕೊಳ್ಳೋದು? ಇಷ್ಟು ದಿನ ಒಂದು ಪ್ರಾಬ್ಲಮ್ ಇತ್ತು, ಅದನ್ನು ಅಭಿ ಸರ್ ಬಂದು ಸರಿ ಮಾಡಿದ್ರು. ಈಗ ಇನ್ನೊಂದು ಪ್ರಾಬ್ಲಮ್ ಅಂತ ಕೂತಿದೀಯ. ಇಷ್ಟಕ್ಕೂ ನೀನು ಯಾರನ್ನು ಇಷ್ಟಪಟ್ಟಿಲ್ಲ ಅಂದಮೇಲೆ ಮದುವೆ ಆಗೋಕ್ಕೇನೋ? ಪ್ರಶ್ನಿಸಿದಳು ಅನಿತಾ. ನನಗೆ ಇಷ್ಟು ಬೇಗ ಮದುವೆ ಬೇಡ ಅನ್ನಿಸ್ತಾ ಇದ್ದಾನೆ. ಅದೂ ಅಲ್ಲದೆ ಹುಡುಗನ ಬಗ್ಗೆ ನನಗೇನೂ ಗೊತ್ತಿಲ್ಲ ಮತ್ತದೇ ಬೇಸರದ ಮುಖ ಹೊತ್ತು ಹೇಳಿದಳು ಸಾಹಿತ್ಯ. ಸಾಹಿ, ತಾತ ನಿಂಗೆ ಹುಡುಗ ನೋಡಿದ್ದಾರೆ ಅಂದರೆ ಅವನು ಕೆಟ್ಟವನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಕಣೆ. ಆವತ್ತು ನೀನು ನಿನ್ನಪ್ಪ ನೋಡಿದ ಹುಡುಗನಿಗೆ ಮದುವೆ ಆಗೋಕ್ಕೆ ರೆಡಿ ಆಗಿರಲಿಲ್ವಾ? ಅವನಿಗೆ ಮದುವೆ ಆಗಿದ್ದಿದ್ರೆ ಈಗ ನಿನ್ನ ಕೈಯಲ್ಲೊಂದು ಮಗು ಇರೋದು. ಆದರೆ ಅದೇನೋ ಆಗಿ ಹೋಯ್ತು ಬಿಡು, ಆಗೋದೆಲ್ಲ ಒಳ್ಳೆಯದಕ್ಕೆ. ನೀನು ಟೆನ್ಷನ್ ಆಗಬೇಡ, ಸುಮ್ಮನೆ ಒಪ್ಕೊ ಎಂದಾಗ
ಮುಂದೇನೂ ಮಾತನಾಡಲಿಲ್ಲ ಸಾಹಿತ್ಯ. ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತು ಎದ್ದು ಮನೆ ಕಡೆ ನಡೆದಳು. ಅಭಿ ಎಲ್ಲಿರಬಹುದೆಂದು ಸುತ್ತಮುತ್ತ ಕಣ್ಣಾಡಿಸಿ ತನ್ನ ರೂಮಿಗೆ ನಡೆದಳು. ಅವಳ ರೂಮಿನಲ್ಲೂ ಅವನಿರಲಿಲ್ಲ. ಏನೋ ನೆನಪಾದವಳಂತೆ ತಕ್ಷಣ ದಿಲೀಪ್ ರೂಮಿಗೋಡಿದಳು. ಅಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಅಭಿ. ಸರ್, ಕರೆದಳು ಸತ್ಯ. ಎಸ್, ಮುಖ ಮೇಲೆತ್ತದೆ ಕೇಳಿದ. ಒಳಗೆ ಬರಲಾ ಪ್ರಶ್ನಿಸಿದಳು. ಇದು ನಿಮ್ಮನೆ, ಒಳಗೆ ಬರೋಕೆ ನನ್ನ ಪರ್ಮಿಷನ್ ಬೇಕಾ? ಅವಳತ್ತ ತಿರುಗಿ ಹೇಳಿದ. ಒಳ ಬಂದಳು ಸಾಹಿತ್ಯ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಮೆಲ್ಲನೆ ಕೇಳಿದಳು. ಮಾತಾಡು, ತನ್ನ ದೃಷ್ಟಿಯನ್ನು ಲ್ಯಾಪ್ಟಾಪ್ ಕಡೆ ತಿರುಗಿಸಿ ಹೇಳಿದ ಅಭಿ. ಥ್ಯಾಂಕ್ಸ್, ಅವನನ್ನೇ ನೋಡುತ್ತಾ ಕೇಳಿದಳು. ಯಾಕೆ? ಹುಬ್ಬು ಜೋಡಿಸಿ ಕೇಳಿದ. ಹಿತಾಳನ್ನು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಕ್ಕೆ ಮತ್ತೆ ನನ್ನ ದಿಲೀಪ್ ಮದುವೆ ನಿಲ್ಲಿಸಿದ್ದಕ್ಕೆ ಎಂದು ಹೇಳಿದಾಗ, ನಾನು ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡ್ ದಿಲೀಪ್ಗೆ ಎಂದು ಲ್ಯಾಪ್ಟಾಪ್ನಲ್ಲೇ ಮುಖ ಹುದುಗಿಸಿ ಹೇಳಿದ ಅಭಿ. ಕೋಪ ಬಂತು ಅವಳಿಗೆ. ಮುಂದೇನು ಹೇಳದೆ ಹಿಂದಿರುಗಿದಳು. ಹಲೋ ಮೇಡಮ್ ಕರೆದ ಅಭಿ. ತಿರುಗಿದಳು ಅವನ ಸತ್ಯ. ಲ್ಯಾಪ್ಟಾಪ್ ಬದಿಗಿಟ್ಟು ಅವಳ ಬಳಿ ಬಂದು, ರೂಮಿಗೆ ಯಾಕೆ ಬಂದೆ ಅಂತ ಹೇಳಲೇ ಇಲ್ಲ ಪ್ರಶ್ನಾರ್ಥಕವಾಗಿ ಕೇಳಿದ. ನಮ್ಮನೇಲಿ ಯಾವುದೇ ರೂಮಿಗೆ ಹೋಗಬೇಕಾದ್ರೂ ಯಾರ್ದು ಪರ್ಮಿಷನ್ ತಗೋಬೇಕಾಗಿಲ್ಲ ಮುಖ ಊದಿಸಿ ಹೇಳಿದಳು. ಓಹೋ, ನನಗೆ ತಿರುಮಂತ್ರನಾ ಎಂದು ಅವಳ ಎರಡೂ ಭುಜದ ಮೇಲೆ ತನ್ನ ಕೈಯೂರಿ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನು ನೋಡತೊಡಗಿದ. ಮುಖ ತಿರುಗಿಸಿದಳು ಆಕೆ. ಆದರೆ ಅವನಿಂದ ದೂರ ಸರಿಯಲು ಮನಸ್ಸಾಗಲಿಲ್ಲ ಅವಳಿಗೆ. ಹಾಗೆಂದು ಕೋಪ ಏನೂ ಕಡಿಮೆ ಆಗಿರಲಿಲ್ಲ. ಅವಳ ಗಲ್ಲ ಹಿಡಿದೆತ್ತಿ ಸತ್ಯ ಎಂದು ಮೆಲ್ಲನೆ ಕರೆದ. ಅವನ ಬಾಯಲ್ಲಿ ತನ್ನ ಹೆಸರು ಕೇಳುವುದೆಂದರೆ ಅವಳಿಗೇನೋ ಹಿತ. ಆದರೂ ಅವನ ಮೇಲೆ ಕೋಪ, ತನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು. ಅವನ ಕೈಯನ್ನು ದೂರ ಸರಿಸಿ ಹೊರ ಹೋಗಲು ಎರಡೆಜ್ಜೆ ಇಟ್ಟಳಷ್ಟೆ. ಅಭಿ ಮತ್ತೆ ಕರೆದ. ಅವನ ಕರೆಗೆ ನಿಂತಳಷ್ಟೆ, ತಿರುಗಿ ನೋಡಲಿಲ್ಲ. ಆತ ಮತ್ತೆ ಅವಳ ಬಳಿ ಬಂದು, ನಿನ್ನ ಮನಸ್ಸಲ್ಲಿ ಏನಾದರೂ ಹೇಳಬೇಕು ಅನ್ನೋ ವಿಷಯ ಇದ್ದರೆ ಹೇಳ್ಬೋದು ಕೇಳಿದ ಅವಳ ಬಳಿ. ನನ್ನ ಮನಸ್ಸಲ್ಲಿ ನಿಮಗೆ ಹೇಳೋ ವಿಷಯ ಯಾವುದೂ ಇಲ್ಲ ಕೋಪದಲ್ಲೇ ನುಡಿದಳು. ನಿಜವಾಗ್ಲೂ? ಹುಬ್ಬು ಹಾರಿಸುತ್ತಾ ಕೇಳಿದ. ನಾನು ಯಾಕೆ ಸುಳ್ಳು ಹೇಳಿ ಮುಖ ಊದಿಸಿ ಹೇಳಿದಳು. ಸರಿ, ಹಾಗಿದ್ರೆ ನೀನು ಹೊರಡು ಎಂದು ಅವಳು ಹೋಗುತ್ತಿದ್ದ ದಾರಿಯಿಂದ ಸರಿದು ನಿಂತ ಅಭಿ. ಅವಳು ತಿರುಗಿಯೂ ನೋಡದೆ ಹೊರಟು ಹೋದಳು. ತನ್ನ ಮದುವೆಯ ಬಗ್ಗೆ ಹೇಳ ಬಂದವಳಿಗೆ ಅಭಿ ಸುಮ್ಮನೆ ಬೇಕೆಂದೇ ಕೆಣಕಿದ್ದರಿಂದ ಆ ವಿಷಯವನ್ನು ಅವನ ಬಳಿ ಹೇಳದೆ ಹಿಂದಿರುಗಿದ್ದಳು ಆಕೆ. ಅಭಿ ಅವಳು ಹೋಗುವವರೆಗೂ ಬಾಗಿಲ ಬಳಿಯೇ ನಿಂತಿದ್ದ. ಅವಳು ಮರೆಯಾದ ಮೇಲೆ ಅವನ ಮುಖ ಗಂಭೀರವಾಗಿತ್ತು. ತಕ್ಷಣ ಮೊಬೈಲ್ ಹೊರತೆಗೆದು ಯಾವುದೋ ನಂಬರ್ಗೆ ಡಯಲ್ ಮಾಡಿದ. ಹಲೋ, ಮೃತ್ಯುಂಜಯ ಹಿಯರ್. ಆ ಕಡೆಯಿಂದ ಬಂದ ಧ್ವನಿಗೆ ಅಭಿಷೇಕ್ ಚಕ್ರವರ್ತಿ ಎಂದು ಗಂಭೀರವಾಗಿ ನುಡಿದ ಮಾತುಗಳನ್ನು ಕೇಳಿದ ಮೃತ್ಯುಂಜಯರವರು ಮೌನವಾಗಿ ನಿಂತು ಬಿಟ್ಟರು. ಯಾಕೆ ಸುಮ್ಮನಾಗ್ಬಿಟ್ರಿ ಮಿಸ್ಟರ್ ಮೃತ್ಯುಂಜಯ ಅವರೇ? ಆಶ್ಚರ್ಯ ಆಯಿತಾ? ಅಭಿಯ ಮಾತುಗಳನ್ನು ಕೇಳಿದ ತಕ್ಷಣ, ಅಯ್ಯೋ ಹಾಗಿಲ್ಲ, ಏನೂ ಇಲ್ಲ ಅಭಿ, ಮತ್ತೆ ಹೇಗಿದೆಯಾ? ಏನು ನನ್ನೆಂಟು ಮಾಡಿಬಿಟ್ಟಿದೆಯಾ? ಮನಸ್ಸಲ್ಲಿ ಭಯವಿದ್ದರೂ ತೋರ್ವಡದೆ ಮಾತನಾಡಿದರು ಮೃತ್ಯುಂಜಯರವರು. ಎಸ್ ಮಿಸ್ಟರ್ ಮೃತ್ಯುಂಜಯರವರೇ, ನಿಮ್ಮ ನೆನಪು ಮಾಡಲೇಬೇಕಲ್ವಾ ಸರ್? ಬೇಕೆಂದೇ ಹೇಳಿದ ಅಭಿ. ಅಂದರೆ ಅರ್ಥ ಆಗಲಿಲ್ಲ ಅಭಿ, ಭಯದಿಂದಲೇ ಹೇಳಿದರು ಮೃತ್ಯುಂಜಯರವರು. ನನಗೂ ಅದೇ ಅರ್ಥ ಆಗ್ತಿಲ್ಲ ಸರ್, ನೀವು ಹಿತಾಳನ್ನು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ಯಾಕೆ ಅಂತ. ಅಭಿಯ ಮಾತುಗಳನ್ನು ಕೇಳಿ ದಂಗಾಗಿ ಹೋದರು. ಅಭಿ, ನಾನು ಯಾಕೆ ಯಾರ್ಯಾರನ್ನೂ ಸಾಯಿಸಬೇಕು?
ಯಾಕೆ ಏನೇನೋ ಕೇಳ್ತಾ ಇದೆಯಾ? ಮತ್ತಷ್ಟು ಭಯದಿಂದ ಕೇಳಿದರು. ನೀವು ಏನೇ ಹೇಳಿದರೂ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಸರ್. ಇನ್ಮುಂದೆ ಇಂಥ ಸಾಹಸಕ್ಕೆ ಕೈ ಹಾಕೋದು ಒಳ್ಳೆಯದಲ್ಲ, ಎಚ್ಚರಿಸಿದ ಅಭಿ. ಅಭಿ! ಮೃತ್ಯುಂಜಯರವರು ಜೋರಾಗಿ ಕಿರುಚಿದರು. ಶಟ್ ಅಪ್ ಮಿಸ್ಟರ್ ಮೃತ್ಯುಂಜಯ್. ನೀವು ಹೇಳೋದನ್ನು ಕೇಳೋಕೆ ನಾನು ಕಾಲ್ ಮಾಡಿಲ್ಲ, ನಾನು ಹೇಳೋದನ್ನು ಕೇಳೋಕೆ ಕಾಲ್ ಮಾಡಿದ್ದು. ಓಕೆ, ಬಿ ಕೇರ್ಫುಲ್. ಕಾಲ್ ಕಟ್ ಮಾಡಿ ಮೊಬೈಲ್ ಟೇಬಲ್ ಮೇಲೆ ಇಟ್ಟು ಮಂಚಕ್ಕೊರಗಿ ಕುಳಿತ ಅಭಿ. ಹಿತ ಆಸ್ಪತ್ರೆಯಲ್ಲಿದ್ದಾಗ ಅವಳನ್ನು ಕಾಣಲು ಬಂದಿದ್ದ ಅಭಿಗೆ ಕಿಟಕಿಯಿಂದಾಚೆಗೆ ಮೃತ್ಯುಂಜಯ ಯಾವುದೋ ನರ್ಸ್ಗೆ ದುಡ್ಡು ಕೊಟ್ಟು ಏನೋ ಮಾತನಾಡುತ್ತಿರುವುದು ತಿಳಿದು ಆಶ್ಚರ್ಯವಾಗಿತ್ತು ಅವನಿಗೆ. ಮೃತ್ಯುಂಜಯ ಒಳ್ಳೆಯವನಲ್ಲ ಎಂಬ ವಿಚಾರ ಮೊದಲೇ ತಿಳಿದಿದ್ದ ಅಭಿಗೆ ಇಂದೇನೋ ಕಿತಾಪತಿ ಮಾಡಬಹುದೆಂಬ ಸಣ್ಣ ಸುಳಿವು ಸಿಕ್ಕಂತಾಗಿತ್ತು. ಆ ನರ್ಸ್ ಎಲ್ಲಿ ಹೋಗಬಹುದೆಂದು ತಿಳಿದುಕೊಳ್ಳಲು ಅವಳ ಮೇಲೊಂದು ಕಣ್ಣಿಟ್ಟಿದ್ದ. ನೋಡಿದರೆ ಅವಳು ಹಿತ ಇರುವ ಕಡೆ ಹೋಗಿದ್ದನ್ನು ಕಂಡು ಗಾಬರಿಯಾಗಿತ್ತು ಅವನಿಗೆ. ಆ ನರ್ಸನ್ನು ತಡೆದು ಬೆದರಿಸಿ ಕೇಳಿದಾಗ ಮೃತ್ಯುಂಜಯ ಕೊಟ್ಟ ವಿಷದ ಬಾಟಲ್ ಅನ್ನು ತೋರಿಸಿದಳು. ಹಿತಾಳ ದೇಹಕ್ಕೆ ವಿಷ ಸೇರಿಸಬೇಕೆಂದು ಹೇಳಿದ್ದ ಮೃತ್ಯುಂಜಯ. ಹಣದಾಸೆಗೆ ಒಪ್ಪಿಗೆ ಸೂಚಿಸಿದ್ದಳು ಆಕೆ. ಅಭಿಗೆ ವಿಚಾರ ತಿಳಿಯುತ್ತಿದ್ದಂತೆ ತಕ್ಷಣ ಹಿತಾಳನ್ನು ಕರೆದುಕೊಂಡು ದಿಲೀಪ್ ಇದ್ದಲ್ಲಿಗೆ ಹೊರಟಿದ್ದ. ಎಲ್ಲವನ್ನು ಮೆಲುಕು ಹಾಕುತ್ತಿದ್ದ ಅಭಿ. ಸಾಹಿತ್ಯ ತನ್ನ ರೂಮಿಗೆ ಹೋದವಳೆ ಮತ್ತೆ ಯೋಚನೆಗೆ ಬಿದ್ದಳು. ಅನಿತಾ ಅವಳ ಬಳಿ ಓಡಿ ಬಂದವಳೆ, ಲೇ ಸಾಹಿ, ನಿನ್ನ ಹುಡುಗನ ಫೋಟೋ ನೋಡಿದ್ಯಾ? ಎಷ್ಟು ಸಖತ್ತಾಗಿದ್ದಾನೆ ನೋಡು ಎಂದು ಕಣ್ಣರಳಿಸಿ ಫೋಟೋ ಅವಳೆದುರು ಹಿಡಿದಳು. ಸಾಹಿತ್ಯ ಉದಾಸೀನತೆಯಿಂದ, ಅನಿ ಪ್ಲೀಸ್, ನನಗೆ ಅವೆಲ್ಲ ನೋಡೋ ಮೂಡಿಲ್ಲ ಎಂದು ಮಂಚಕ್ಕೊರಗಿದಳು. ಏ ಲೂಸ್, ಇಷ್ಟು ಚೆನ್ನಾಗಿರೋ ಹುಡುಗನ ನೋಡೋ ಭಾಗ್ಯ ನಿಂಗಿಲ್ಲ ಬಿಡು. ಈ ಫೋಟೋ ನಿಂಗೆ ಕೊಡು ಅಂತ ತಾತ ಕೊಟ್ಟರು. ನಿಂಗೆ ಯಾವಾಗ ನೋಡಬೇಕು ಅನಿಸುತ್ತೋ ಆಗ ನೋಡು ಎಂದು ಸಾಹಿತ್ಯಳ ಬ್ಯಾಗಲ್ಲಿಟ್ಟಳು. ಲೇ ಸಾಹಿ, ಅವನ ಬ್ಯಾಕ್ಗ್ರೌಂಡ್ ಬಗ್ಗೆ ತಾತ ತುಂಬಾ ಹೇಳ್ತಿದ್ರು ಎಂದು ಮುಂದೇನೋ ಹೇಳ ಹೊರಟವಳನ್ನೊಮ್ಮೆ ಗುರಾಯಿಸಿ ನೋಡಿದಳು ಸಾಹಿತ್ಯ. ಅಯ್ಯ, ನೀನು ಮದುವೆ ಆಗೋ ಹುಡುಗನ ಬಗ್ಗೆ ಹೊಗಳಿದ್ರೂ ಆಗಲ್ಲ ನಿನಗೆ. ಬೇಡ ಬಿಡು, ಏನು ಹೇಳಲ್ಲ ಎಂದು ಮುಖ ತಿರುಗಿಸಿದಳು ಅನಿತಾ. ಅನೇ, ಸುಮ್ಮನೆ ಹೋಗಿಲ್ಲಿಂದ, ನನ್ನ ತಲೆ ತಿನ್ಬೇಡ ಕೋಪದಲ್ಲೇ ನುಡಿದಳು ಸಾಹಿತ್ಯ. ಯಾಕೆ ಸಾಹಿತ್ಯ ಅವರೇ, ಅನಿತಾ ಅವ್ರ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ? ದಿಲೀಪ್ ಒಳ ಬರುತ್ತಾ ಕೇಳಿದ. ಇನ್ನೇನು ದಿಲೀಪ್ ಅವರೇ, ಬರೀ ಮದುವೆ ಬಗ್ಗೆನೇ ಮಾತಾಡ್ತಾಳೆ, ನನಗೆ ಕೋಪ ಬರಲ್ವಾ? ಅಳುಮುಖ ಹೊತ್ತು ಹೇಳಿದಳು ಸಾಹಿತ್ಯ. ನೋಡಿ ದಿಲೀಪ್, ಅವಳಿಗೆ ಮದುವೆ ಆಗೋ ಹುಡುಗನ ಬಗ್ಗೆ ಹೇಳಿದರೆ ಕೋಪ ಬರುತ್ತೆ. ಹೋಗ್, ನಾನೇನು ಹೇಳಲ್ಲ ನಿನಗೆ. ಮುಖ ಊದಿಸಿ ಕುಳಿತಳು ಅನಿತಾ. ಅಯ್ಯೋ ಬಿಡಿ, ಅದಕ್ಕೆ ಯಾಕೆ ಜಗಳ ಆಡ್ತೀರಾ? ಬನ್ನಿ, ಇವತ್ತು ಹಿತ ಜವಾಬ್ದಾರಿ ನಿಮಗೆ ವಹಿಸಿದ್ದೇನೆ. ನಾನು ಅಭಿ ಜೊತೆ ಇರ್ತೀನಿ ಮಾತು ಬದಲಿಸಿದ ದಿಲೀಪ್. ಅವನ ಮಾತಿಗೆ ಇಬ್ಬರೂ ಎದ್ದರು. ಅಂದು ರಾತ್ರಿ ಸಾಹಿತ್ಯ ಮತ್ತು ಅನಿತಾ ಹಿತ ಜೊತೆ ಉಳಿದುಕೊಂಡರೆ ದಿಲೀಪ್, ಅಭಿ ಇಬ್ಬರೂ ಒಟ್ಟಿಗೆ ಉಳಿದುಕೊಂಡರು. ಥ್ಯಾಂಕ್ಸ್ ಅಭಿ, ನಿನ್ನಿಂದ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಕಣ ಎಂದು ಖುಷಿಯಿಂದ ಹೇಳಿದ ದಿಲೀಪ್. ದೀಪ್, ಸಾಕು ಸುಮ್ಮನಿರೋ, ಹೇಳಿದ್ದನ್ನೇ ಎಷ್ಟು ಸರಿ ಹೇಳ್ತೀಯಾ? ಪದೇ ಪದೇ ಅದನ್ನೇ ಹೇಳುತ್ತಿದ್ದ ದಿಲೀಪ್ನನ್ನು ನೋಡಿ ಹೇಳಿದ ಅಭಿ. ನೀನು ಹೆಲ್ಪ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಕೈ ಕಾಲು ಬಿಡಬೇಕಾಗಿತ್ತಷ್ಟೆ ಮುಖ ಚಿಕ್ಕದು ಮಾಡಿ ಹೇಳಿದ ದಿಲೀಪ್. ದೀಪ್, ಆ ವಿಷಯ ಬಿಡು, ನಿಂಗೆ ಮೃತ್ಯುಂಜಯ್ ಯಾರು ಅಂತ ಗೊತ್ತಾ? ಪ್ರಶ್ನಿಸಿದ ಅಭಿ. ಮೃತ್ಯುಂಜಯ್ ಯಾರದು? ಮರು ಪ್ರಶ್ನಿಸಿದ ದಿಲೀಪ್. ಅಲ್ಲ, ನಿಂಗೇನಾದರೂ ಗೊತ್ತಾ ಅಂತ ಕೇಳಿದೆ. ಸೂಕ್ಷ್ಮವಾಗಿ ದಿಲೀಪ್ನನ್ನೇ ನೋಡುತ್ತಾ ಕೇಳಿದ ಅಭಿ. ಅಂಥ ಹೆಸರಿನವರು ಇಲ್ಲ, ಗೊತ್ತಿಲ್ಲ ಅಭಿ ಎಂದು ತಲೆ ಅಲ್ಲಾಡಿಸಿದ. ಓಕೆ, ಲೇಟ್ ಆಯಿತು, ಬಾ ಮಲ್ಕೋ, ನನಗೂ ನಿದ್ದೆ ಬರ್ತಿದೆ ಎಂದು ಮಂಚಕ್ಕೊರಗಿದ ಅಭಿ. ಸರಿ ಎಂದು ಅಭಿಯ ಪಕ್ಕದಲ್ಲೇ ಮಗ್ಗಲು ಮಲಗಿದ ದಿಲೀಪ್. ಸಾಹಿತ್ಯಾಳಿಗೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹಿತಾಳ ಪಕ್ಕ ಕುಳಿತಿದ್ದಳು.
ಬೆಳಗ್ಗಿನ ಜಾವ ಕಿಟಕಿಯಿಂದಾಚೆಗೆ ತಂಪು ಗಾಳಿ ಬೀಸಿದಾಗ ಎದ್ದು ಬಾಲ್ಕನಿಗೆ ಬಂದು ನಿಂತಳು. ಆ ಚುಮು ಚುಮು ಚಳಿಗೆ ಮುಖ ಒಡ್ಡಿ ನಿಂತವಳ ಕಣ್ಣಿಗೆ ಅಭಿ ಕಂಡಿದ್ದ. ಅವನಾಗಲೇ ಎದ್ದು ಗಾರ್ಡನ್ನಲ್ಲಿ ಜಾಗಿಂಗ್ ಮಾಡುತ್ತಿದ್ದ. ಅವನು ಹಾಕಿದ್ದ ಟೀ ಶರ್ಟ್ ಬೆವರಿ ತೊಪ್ಪೆಯಾಗಿತ್ತು. ಆದರೂ ದೇಹವನ್ನು ದಂಡಿಸುವುದನ್ನು ನಿಲ್ಲಿಸಿರಲಿಲ್ಲ. ಅವನನ್ನು ನೋಡುವುದೇ ಅವಳಿಗೊಂದು ಹಬ್ಬವಾಗಿತ್ತು. ಆ ಹುಣ್ಣಿಮೆ ಚಂದ್ರನ ಬೆಳಕಲ್ಲಿ ಅವನ ಕೈಯಲ್ಲಿದ್ದ ಚಿನ್ನದ ಕಡಗ, ಕತ್ತಲ್ಲಿದ್ದ ಸಣ್ಣ ಚೈನು ಮಿಂಚುತ್ತಿತ್ತು. ಅದೆಷ್ಟೊತ್ತು ಹಾಗೆ ಅವನನ್ನು ನೋಡುತ್ತಾ ನಿಂತಿದ್ದಳು. ಸಮಯ ಕಳೆದುದೇ ತಿಳಿಯಲಿಲ್ಲ ಅವಳಿಗೆ. ಒಂದೆಡೆ ನಿಂತು ವ್ಯಾಯಾಮ ಮಾಡುತ್ತಿದ್ದ ಅಭಿಯ ಕಣ್ಣಿಗೆ ಅಕಸ್ಮಾತಾಗಿ ಸತ್ಯ ಬಿದ್ದಳು. ತನ್ನ ದೇಹ ದಂಡಿಸುವ ಕಾರ್ಯವನ್ನು ಅಲ್ಲೇ ನಿಲ್ಲಿಸಿ ಅವಳತ್ತ ತಿರುಗಿ ಏನು ಎಂಬಂತೆ ಕಣ್ಣಲ್ಲೇ ಕೇಳಿದ. ಅಲ್ಲಿಯವರೆಗೂ ವಾಸ್ತವವನ್ನೇ ಮರೆತಿದ್ದ ಅವನ ಸತ್ಯಾಳಿಗೆ ಅವನ ಕಣ್ಣ ಭಾಷೆ ಅರಿವಾಗುತ್ತಿದ್ದಂತೆ ತಬ್ಬಿಬ್ಬಾಗಿ ಏನೂ ಇಲ್ಲ ಎಂದು ತಲೆ ಅಲ್ಲಾಡಿಸಿ ಒಳಗೂಡಿದಳು. ಅಭಿ ಮುಗುಳ್ನಕ್ಕು ತನ್ನ ಕಾರ್ಯವನ್ನು ಮುಂದುವರಿಸಿದ. ಒಳಗೂಡಿದ ಸಾಹಿತ್ಯ ತನ್ನ ತಲೆಗೊಂದು ಮೊಟಕಿ ಹಿತಾಳ ಬಳಿ ಬಂದು ಕುಳಿತಳು. ಸತ್ಯ ಎಂದು ಯಾರೋ ಕರೆದಂತಾಯಿತು ಅವಳಿಗೆ. ಸಾಹಿತ್ಯಾಳಿಗೆ ಆಶ್ಚರ್ಯ. ತನಗೆ ಆ ಹೆಸರಲ್ಲಿ ಕರೆದದ್ದು ಯಾರು ಎಂದು ಸುತ್ತಮುತ್ತ ನೋಡಿದಳು. ಸತ್ಯ ಮತ್ತೆ ಕರೆದಂತಾಯಿತು. ಧ್ವನಿ ಹತ್ತಿರವೇ ಕೇಳಿಸುತ್ತಿದೆ ಎಂದು ಹಿತಾಳತ್ತ ನೋಡಿದರೆ ಮೆಲ್ಲನೆ ಮುಗುಳ್ನಗುವಿನೊಂದಿಗೆ ಸಾಹಿತ್ಯಾಳನ್ನು ನೋಡುತ್ತಿದ್ದಳು ಹಿತ. ಆಶ್ಚರ್ಯ ಸಾಹಿತ್ಯಾಳಿಗೆ. ಹಿತ ಕಣ್ಣರಳಿಸಿ ತಂಗಿಯ ಬಳಿ ಬಾಗಿದಳು. ಅವಳು ಮುಗುಳ್ನಗುತ್ತಲೇ ಇದ್ದಳು. ಸಾಹಿತ್ಯಾಳಿಗೆ ಕುಣಿದಾಡುವಷ್ಟು ಸಂತೋಷ. ತನ್ನ ಎರಡೂ ಕೈಯಲ್ಲಿ ತಂಗಿಯ ಗಲ್ಲ ಹಿಡಿದು ಅವಳ ಹಣೆಗೆ ಮುತ್ತನ್ನಿಟ್ಟು ಹಿತ ಈಗ ಬಂದೆ ಎಂದು ಇನ್ನೊಂದು ರೂಮಲ್ಲಿ ಮಲಗಿದ್ದ ಅನಿತಾಳನ್ನು ಎಬ್ಬಿಸಿ ದಿಲೀಪ್ನನ್ನು ಕರೆದುಕೊಂಡು ಬರುವಂತೆ ಹೇಳಿದಳು. ದಿಲೀಪ್ ಸ್ವಲ್ಪ ಹೊತ್ತಿಗೆ ಅಲ್ಲಿದ್ದ. ಹಿತಾಳಿಗೆ ಆಗಾಗ ಪ್ರಜ್ಞೆ ಬಂದು ಹೋಗುವುದು ತಿಳಿದ ವಿಷಯವೇ. ಆದರೆ ಇಂದು ತುಂಬ ಹೊತ್ತು ಎಚ್ಚರವಾಗಿದ್ದುದು ಎಲ್ಲರಿಗೂ ಸಂತೋಷ ತಂದಿತ್ತು. ವಿಚಾರ ತಿಳಿದು ಮನೆಯವರೆಲ್ಲರೂ ಅವಳತ್ತ ಧಾವಿಸಿ ಬಂದಿದ್ದರು. ಆಗಾಗ ಸ್ವಲ್ಪ ಮಾತನಾಡುತ್ತಿದ್ದಳು ಹಿತ. ದಿಲೀಪ್ ಎಲ್ಲರನ್ನೂ ಮನೆಗೆ ಕಳುಹಿಸಿದ್ದ. ಕಾರಣ ಹಿತ ಜಾಸ್ತಿ ಮಾತಾಡಿ ಆಯಾಸ ಮಾಡಿಕೊಳ್ಳಬಾರದೆಂದು. ಅಂದು ದಿಲೀಪ್ ಒಬ್ಬನೇ ಹಿತಾಳ ಬಳಿ ಇದ್ದ. ಟ್ರೀಟ್ಮೆಂಟ್ ನಡೆಯುತ್ತಲೇ ಇತ್ತು. ಇನ್ನು ಮನೆಯಲ್ಲಿ ಇಬ್ಬರು ಮಕ್ಕಳ ಮದುವೆ ಎಂದು ಗೊತ್ತು ಮಾಡಿದ ಕಾರಣ ಸಾಹಿತ್ಯಾಳಿಗಾಗಿ ಜವಳಿ ತೆಗೆಯಲು ಮನೆಯವರೆಲ್ಲ ಹೊರಟು ನಿಂತಿದ್ದರು. ಅಭಿಗೆ ಆಫೀಸ್ ಕೆಲಸವಿದ್ದ ಕಾರಣ ಮನೆಯಲ್ಲೇ ಉಳಿದ. ಇನ್ನು ಅನಿತಾಳಿಗೆ ಹೊರಗೆ ಸುತ್ತುವುದೆಂದರೆ ಹಬ್ಬ. ಅವಳು ಒಂದು ಕಾಲಲ್ಲಿ ನಿಂತಿದ್ದಳು. ಸಾಹಿತ್ಯಾಳಿಗೆ ಅದ್ಯಾವುದೂ ಬೇಡವಾಗಿತ್ತು. ನೀವೇನು ತಗೊಂಬಂದರೂ ನನಗೆ ಇಷ್ಟ ಆಗುತ್ತೆ, ಆದರೆ ನಾನು ಬರಲ್ಲ ಪ್ಲೀಸ್, ನನಗೆ ತುಂಬ ತಲೆನೋಯ್ತಿದೆ ಎಂದು ಹೇಳಿ ಮನೆಯಲ್ಲೇ ಉಳಿದಳು. ಅವರೆಲ್ಲರನ್ನು ಕಳುಹಿಸಿಕೊಟ್ಟು ತನ್ನ ರೂಮಿನತ್ತ ಹೊರಟವಳಿಗೆ ಒಮ್ಮೆ ಅಭಿಯನ್ನು ನೋಡುವ ಮನಸ್ಸಾಯಿತು. ಮೆಲ್ಲನೆ ಅವನ ರೂಮಿನತ್ತ ಹೆಜ್ಜೆ ಹಾಕಿದಳು. ಅವನಿಗೆ ತಿಳಿಯದಂತೆ ಬಾಗಿಲ ಸಂದಿಯಿಂದ ಒಳಗೆ ಇಣುಕಿದಳು. ಅವನು ಕಣ್ಣಿಗೆ ಬೀಳಲಿಲ್ಲ. ಇನ್ನೊಂದು ಬಾರಿ ಕುತ್ತಿಗೆ ಉದ್ದ ಮಾಡಿ ಇಣುಕಿದಳು. ಅವನ ಸುಳಿವೇ ಇಲ್ಲ. ಉಫ್ ಎಂದು ನಿರಾಸೆಯಿಂದ ತಿರುಗಿದಾಗ ಎದುರಲ್ಲಿ ಕೈಕಟ್ಟಿ ನಿಂತಿದ್ದ ಅಭಿ. ಮುಂದುವರೆಯುವುದು.